ಫೈನಲಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಇಂಡಿಯಾ ಮುಡಿಗೇರಿಸ್ಕೊಂಡಿದೆ. ನಿಜವಾಗ್ಲೂ ಕೂಡ ತುಂಬಾನೇ ಟಫ್ ಇತ್ತು. ಒಂದು ಟೈಮಲ್ಲಿ ನೋಡ್ತಾ ಹೋದ್ರೆ ಮಿಡ್ಲ್ ಓವರ್ಗಳಲ್ಲಿ ಎಲ್ಲಿ ಮತ್ತೆ 2023 ಇಂಡಿಯಾ ಫೈನಲ್ ಅಲ್ಲಿ ಆಸ್ಟ್ರೇಲಿಯಾದ ವಿರುದ್ಧ ಸೋಲ್ತಲ್ಲ. ಸೊ ಆ ರೀತಿಯಾದಂಥ ಸಿಚುವೇಶನ್ ಬಂದ್ಬಿಡ್ತಾ ಅಂತನೂ ಕೂಡ ಅನಿಸ್ತು. ಬಟ್ ಆದರೆ ಎನಿಹೌ ಇಂಡಿಯಾದ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಎಷ್ಟನೇ ಬ್ಯಾಟಿಂಗ್ವರೆಗೂ ಇದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ, ಎಷ್ಟನೇ ಆರ್ಡರ್ವರೆಗೂ ಅಂತ ಹೇಳಿ. ಅಪ್ ಟು 8th ಆರ್ಡರ್ವರೆಗೂ ಕೂಡ ಬ್ಯಾಟಿಂಗ್ ಲೈನಪ್ ಇರೋ ಕಾರಣಕ್ಕಾಗಿ ಇವತ್ತು ಇಂಡಿಯಾ ನ್ಯೂಜಿಲೆಂಡ್ ವಿರುದ್ಧ ನಡೆದಂತ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಗೆಲುವನ್ನ ಸಾಧಿಸಿದೆ. ನಿಜವಾಗ್ಲೂ ಕೂಡ ಅದ್ಭುತವಾದಂತಹ ಪ್ರದರ್ಶನ. ಮೊದಲ ಮ್ಯಾಚ್ ಇಂದ ಎಲ್ಲೂ ಕೂಡ ಸೋಲನ್ನ ಕಾಣಲೇ ಇಲ್ಲ ಇಂಡಿಯಾ. ಮೊದಲು ಬಾಂಗ್ಲಾದ ವಿರುದ್ಧ, ಎರಡನೇದು ಪಾಕಿಸ್ತಾನದ ವಿರುದ್ಧ, ಬದ್ಧ ವೈರ್ಗಳ ವಿರುದ್ಧ ಅದ್ಭುತವಾದಂತಹ ಪ್ರದರ್ಶನ, ಆಲ್ರೌಂಡ್ ಪ್ರದರ್ಶನವನ್ನು ಮಾಡಿತು. ಅದಾದ ನಂತರ ಆದಂತ ಮ್ಯಾಚ್ ಏನಿದೆ ಅದು ನಿಜಕ್ಕೂ ಕೂಡ ಚಮತ್ಕಾರ. ಅದು ನ್ಯೂಜಿಲೆಂಡ್ ವಿರುದ್ಧದ ಮ್ಯಾಚ್. ನ್ಯೂಜಿಲೆಂಡ್ ವಿರುದ್ಧದ ಮ್ಯಾಚ್ ಅಲ್ಲಿ ಇಲ್ಲಿವರೆಗೂ ಅಂದ್ರೆ ಅಲ್ಲಿವರೆಗೂ ನಿಮಗೆ 3 ಸ್ಪಿನ್ನರ್ಗಳು, ಆಲ್ರೌಂಡರ್ ಬ್ಯಾಟ್ಸ್ಮನ್ ಮತ್ತು ಸ್ಪಿನ್ನರ್, ಅದರ ಜೊತೆಗೆ ಒಬ್ಬ ಫೇಸರ್ ಬೌಲರ್ನ ಹರ್ಷಿತ್ ರಾನರ್ನ ಆಡ್ ಮಾಡ್ತಾ ಇದ್ರು. ಆದ್ರೆ ನಿಜವಾಗ್ಲೂ ಕೂಡ ಟ್ರಂಪ್ ಕಾರ್ಡ್ ರೀತಿಯಾಗಿ, ನಿಜವಾಗ್ಲೂ ಕೂಡ ಸರ್ಪ್ರೈಸ್ ಬೌಲರ್ ರೀತಿಯಾಗಿ ವರುಣ್ ಚಕ್ರವರ್ತಿಯರನ್ನ ಆಡ್ ಮಾಡಿದ್ರು ನ್ಯೂಜಿಲೆಂಡ್ ನ ಮ್ಯಾಚ್ ಅಲ್ಲಿ. ಅದು ಒಂದು ರೀತಿ ಸೆಮಿಫೈನಲ್ ರೀತಿಯಾದಂತಹ ಮ್ಯಾಚ್ ಇತ್ತು. ಬಟ್ ಇಬ್ರಿಗೂ ಕೂಡ ಅದೇನು ಡೂ ಆರ್ ಡೈ ಮ್ಯಾಚ್ ಏನಿಲ್ಲ. ಅವರು ಸೋತರು ಗೆದ್ರು ಕೂಡ ಸೆಮಿಫೈನಲ್ಗೆ ಹೋಗ್ತಾನೆ ಇದ್ರು. ಆದ್ರೆ ಅವತ್ತು ಆ ಮ್ಯಾಚ್ ಅಲ್ಲಿ ಇಂಡಿಯಾ, ಎಸ್ಪೆಷಲಿ ವರುಣ್ ಚಕ್ರವರ್ತಿ ಅವರ ಬೌಲಿಂಗ್ ಏನಿದೆ, ಆ ಚಮಕ್ ಏನಿದೆ, 5 ವಿಕೆಟ್ಗಳನ್ನ ಪಡೆದು ನ್ಯೂಜಿಲೆಂಡ್ ಅನ್ನ ಸೋಲಿಸುವಂತ ಕಾರ್ಯನ ಮಾಡಿದ್ರು. ಅದು ಆ ಫ್ಯಾಕ್ಟರ್ ಏನಿದೆ, ಆ ಫ್ಯಾಕ್ಟರೇ ಕಂಟಿನ್ಯೂ ಆಗಿರೋದು. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ದುಬೈಲಿ ನಡೆದಂತ 4 ಪಿಚ್ಗಳು, ಒಂದೇ ಸ್ಟೇಡಿಯಂ, ಆ 4 ಪಿಚ್ಗಳಲ್ಲೂ ಕೂಡ ಅದ್ಭುತವಾದಂತಹ ಪ್ರದರ್ಶನ, ಬೌಲಿಂಗ್ ಪ್ರದರ್ಶನ ಇರಬಹುದು, ಎಸ್ಪೆಷಲಿ ಸ್ಪಿನ್ನರ್ಸ್. ಯಾಕಂದ್ರೆ ಸ್ಲೋ ಟ್ರ್ಯಾಕ್ ಇರುವಂತಹ ಈ ಪಿಚ್ ಅಲ್ಲಿ ಅಷ್ಟು ಸುಲಭ ಅಲ್ಲ. ನಿಮಗೆ ಒಂದೊಂದು ರನ್ ಕೂಡ ಗ್ಯಾಪ್ ಅಲ್ಲಿ ಕದಿಯೋದು, ಅಂದ್ರೆ ರನ್ ಅನ್ನ ನೀವು ಪಡೆಯೋದು ಅಷ್ಟು ಸುಲಭದ ಮಾತಲ್ಲ. ಈ ಮ್ಯಾಚ್ ಅಲ್ಲಿ ಎಸ್ಪೆಷಲಿ ನ್ಯೂಜಿಲೆಂಡ್ ವಿರುದ್ಧ ಅದ್ಭುತವಾದಂತಹ ಆರಂಭದಲ್ಲಿ ನಿಮಗೆ ನೋಡ್ತಾ ಹೋದ್ರೆ ಓಪನರ್ಸ್, ನ್ಯೂಜಿಲೆಂಡ್ ನ ಓಪನರ್ಸ್ ಅದ್ಭುತವಾದಂತಹ ಪ್ರದರ್ಶನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಬಟ್ ಆ ನಂತರ ಫೇಸರ್ ಬೌಲರ್ ಆದ್ಮೇಲೆ ವರುಣ್ ಚಕ್ರವರ್ತಿಯನ್ನು ಯಾವಾಗ 7ನೇ ಓವರ್ಗೆ ಬಾಲ್ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಇಂಡಿಯಾದ ಕ್ಯಾಪ್ಟನ್ಸಿ ಬಗ್ಗೆನೂ ಕೂಡ, ಅದರ ಟ್ಯಾಕ್ಟಿಕ್ಸ್ ಬಗ್ಗೆನೂ ಕೂಡ ತುಂಬಾನೇ ಪ್ರಶಂಸೆಗಳು ಈಗಾಗಲೇ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಯಾವ ಟೈಮಲ್ಲಿ ಯಾವ ಬೌಲರ್ ಅನ್ನ ಕಣಕ್ಕಿಳಿಸ್ಬೇಕು, ಆಡಿಸ್ಬೇಕು ಅನ್ನೋದೇನಿದೆಯಲ್ಲ, ಅದು ನಿಜವಾಗ್ಲೂ ಕೂಡ ಅದು ಮ್ಯಾಚ್ನ ಒಂದು ಕರೆಕ್ಟ್ ಆದಂತ ಮಾಸ್ಟರ್ ಪ್ಲಾನ್ ಅದು. ಸೊ ಆ ಹಿನ್ನೆಲೆಯಲ್ಲಿ ಫೇಸರ್ಗಳು, ಬೌಲರ್ಗಳು ಹೆಚ್ಚು ರನ್ ನೋಡಿಸ್ಕೊಳ್ತಿರೋ ಹಿನ್ನೆಲೆಯಲ್ಲಿ ಯಾವಾಗ ಸ್ಪಿನ್ನರ್ ಬೌಲರ್ಗಳನ್ನ, ಎಸ್ಪೆಷಲಿ ವರುಣ್ ಅನ್ನ ನಿಮಗೆ ಬಿಲೋ 10ನೇ ಓವರ್ ಒಳಗಡೆನೆ ಅವಕಾಶವನ್ನ ಮಾಡಿಕೊಟ್ರು. ಬಟ್ ಪ್ರಾಮಿಸ್ ರೀತಿಯಾಗಿ, ಕ್ಯಾಪ್ಟನ್ ನ ಪ್ರಾಮಿಸ್ ರೀತಿಯಾಗಿ ವಿಕೆಟ್ಗಳನ್ನು ಕೂಡ ಪಡಿಲಿಕ್ಕೆ ಅವರು ಯಶಸ್ವಿ ಆದ್ರು. ವರುಣ್ 2 ವಿಕೆಟ್ ಅನ್ನ ಪಡೆದಿದ್ದಾರೆ. ಆದ್ರೆ ಎಲ್ಲರೂ ಕೂಡ ಮಾತಾಡ್ಕೊಳ್ತಿದ್ದು ಯಾವುದು ಅಂದ್ರೆ, ಈ ಮ್ಯಾಚ್ ಅಲ್ಲಿ ಎಸ್ಪೆಷಲಿ ಫೈನಲ್ ಮ್ಯಾಚ್ ಅಲ್ಲಿ ಕುಲ್ದೀಪ್ ಯಾದವ್ ಬದಲು ನೀವು ವಾಷಿಂಗ್ಟನ್ ಸುಂದರ್ನ ಆಡಿಸ್ಬೇಕು ಅಂತ ಹೇಳಿ ಸಾಕಷ್ಟು ಕ್ರಿಕೆಟ್ ತಜ್ಞರೆಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ನಿಜವಾಗ್ಲೂ ಕೂಡ ಅದು ರಾಂಗ್ ಅನ್ನುವಂತ ಒಪಿನಿಯನ್ ಅಲ್ಲ, ಅಂದ್ರೆ ಆ ರೀತಿಯಾದಂತ ನಿರ್ಧಾರ ಏನಾದ್ರೂ ಮಾಡಿದ್ರೆ ದೊಡ್ಡ ತಪ್ಪಾಗ್ತಾ ಇತ್ತು ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ಯಾಕಂದ್ರೆ ಕುಲ್ದೀಪ್ ಯಾದವ್ ನಿಮಗೆ ಮೊದಲ ಒಂದು 3 ಮ್ಯಾಚ್ಗಳಲ್ಲಿ ಅದ್ಭುತವಾದಂತ ಪ್ರದರ್ಶನ ಕಾಣದೇ ಇರಬಹುದು. ಆದ್ರೆ ಇವತ್ತಿನ ಮ್ಯಾಚ್ ಗೆದ್ದಿದೆ, ಭಾರತ ಗೆದ್ದಿದೆ ಅಂದ್ರೆ ಅದಕ್ಕೆ ಬಹಳ ಪ್ರಮುಖವಾದಂತ ರೀಸನ್ ಕುಲ್ದೀಪ್ ಯಾದವ್ ಅವರ ಅದ್ಭುತವಾದಂತ ಬೌಲಿಂಗ್. 2 ಪ್ರಮುಖವಾದಂತ ವಿಕೆಟ್ ಅನ್ನ ಪಡೆದಿದ್ದಾರೆ. ರಚಿನ್ ರವೀಂದ್ರ ಅದ್ಭುತವಾದಂತ ಸ್ಟಾರ್ ಬ್ಯಾಟ್ಸ್ಮನ್, ಆಲ್ರೌಂಡರ್, ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲಿ ಇದ್ರು ಅವರು. ಸೊ ಅವರನ್ನ ಔಟ್ ಮಾಡುವಂತ ಕೆಲಸವನ್ನ ಇದೇ ಕುಲ್ದೀಪ್ ಯಾದವ್ ಮಾಡಿರೋದು. 2ನೇದು ಕೇನ್ ವಿಲಿಯಮ್ಸನ್. ನಿಮಗೆ ಕೇನ್ ವಿಲಿಯಮ್ಸನ್ ಯಾವಾಗಲೂ ಕೂಡ ಇಂಡಿಯಾದ ವಿರುದ್ಧ ನಿಮಗೆ ಬ್ಯಾಟಿಂಗ್ ಆಡುವಂತ ಸಂದರ್ಭದಲ್ಲಿ ಅವರು 50, 60, 70, 100 ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ಅವರು ಆಡ್ತಾನೆ ಬಂದಿದ್ದಾರೆ. ಈ ಮ್ಯಾಚ್ ಅಲ್ಲೂ ಕೂಡ ಅವರು ದೊಡ್ಡ ಅಪಾಯ ಆಗುವಂತ ಚಾನ್ಸಸ್ ಇತ್ತು. ಈ 2 ಬಹಳ ಪ್ರಮುಖವಾದಂತ ವಿನ್ನಿಂಗ್ ಫ್ಯಾಕ್ಟರ್ಸ್ ಇವೆರಡೂ ಕೂಡ. ಈ 2 ವಿಕೆಟ್ಗಳನ್ನ ಬಹಳ ಬೇಗನೆ ಔಟ್ ಮಾಡುವಲ್ಲಿ ಯಶಸ್ವಿ ಆದ್ರು ಕುಲ್ದೀಪ್ ಯಾದವ್. ಕುಲ್ದೀಪ್ ಯಾದವ್ನ 2 ವಿಕೆಟ್, ಅಟ್ ದ ಸೇಮ್ ಟೈಮ್ ವರುಣ್ ಚಕ್ರವರ್ತಿ ಅವರೇ 2 ವಿಕೆಟ್. ಈ 2 ವಿಕೆಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಯ್ತು. ಇನ್ನು ಆಲ್ರೌಂಡ್ ಪ್ರದರ್ಶನ ಕೂಡ ತುಂಬಾನೇ ಚೆನ್ನಾಗಾಯ್ತು. ಬಟ್ ಕೊನೆಯ ಸ್ಲಾಗ್ ಓವರ್ಸ್ ಅಲ್ಲಿ ನಿಮಗೆ ಒಂದಷ್ಟು ರನ್ ರೇಟ್ ಜಾಸ್ತಿ ಆಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತು. ಯಾಕಂದ್ರೆ ಫೇಸರ್ ಬೌಲರ್ಗಳು ಹೆಚ್ಚು ರನ್ ಓಡಿಸ್ಕೊಳ್ಳಿಕ್ಕೆ
ಓಡಿಸ್ಕೊಂಡ್ರು. ಸೊ ಈ ಹಿನ್ನೆಲೆಯಲ್ಲಿ 250+ ಏನಿದೆ 250+ ರನ್ ಚೇಸ್ ಮಾಡೋದು ಅಷ್ಟು ಸುಲಭದ ಮಾತಾಗಿದ್ದಿಲ್ಲ. ಯಾಕಂದ್ರೆ ಈ ಹಿಂದೆ 240 ರನ್ ನೋಡಲಿಕ್ಕೆ ಇಂಡಿಯಾ ಬಹಳಷ್ಟು ಕಷ್ಟಪಡಬೇಕಾಯಿತು ಈ ಟ್ರ್ಯಾಕ್ ಅಲ್ಲಿ. ಬಟ್ ಹೈಯೆಸ್ಟ್ ಟೋಟಲ್ ಸ್ಕೋರ್ ಇರುವಂತ ಈ ಸ್ಕೋರ್ ಅನ್ನ ಚೇಸ್ ಮಾಡಲಿಕ್ಕೆ ಮುಂದಾದಾಗ ಇಂಡಿಯಾದ ಓಪನರ್ಸ್ಗಳು ಇಬ್ರು, ಅದರಲ್ಲೂ ಕೂಡ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅನ್ನೋ ರೀತಿಯಾಗಿ ರೋಹಿತ್ ಶರ್ಮಾ ಆಡಿದ ರೀತಿ ಏನಿದೆಯಲ್ಲ ಅದು ಅದ್ಭುತ. ಯಾಕಂದ್ರೆ ಕ್ಯಾಪ್ಟನ್ ಆಗಿ ಅವರೇ ಚಾನ್ಸಸ್ಗಳನ್ನ ಹೆಚ್ಚು ತೆಗೆದುಕೊಂಡು ಒಳ್ಳೊಳ್ಳೆ ಶಾಟ್ಗಳನ್ನ, ನಿಮಗೆ ಫುಲ್ ಶಾಟ್ ಇರ್ಬೋದು 4-6 ಈ ರೀತಿಯಾಗಿ ನಿಮಗೆ 70+ ರನ್ ಅನ್ನ ಪೇರಿಸುವಲ್ಲಿ ಅವರು ಯಶಸ್ವಿ ಆದ್ರು. ಆದ್ರೆ ಆ ನಂತರ ಶುಭ್ಮನ್ ಗಿಲ್ ಔಟ್ ಆದ ನಂತರ ಒಂದರ ಮೇಲೆ ಒಂದು ವಿಕೆಟ್ಗಳು ಬೀಳ್ತಾನೆ ಹೋದವು. ಸೊ ಕೊಹ್ಲಿ ಬಗ್ಗೆ ಎಲ್ರಿಗೂ ಕೂಡ ಕಾನ್ಫಿಡೆನ್ಸ್ ಇತ್ತು ಈ ಮ್ಯಾಚಲ್ಲಿ, ಫೈನಲ್ ಮ್ಯಾಚಲ್ಲಿ ಚೆನ್ನಾಗಿ ಆಡ್ತಾರೆ ಅಂತೇಳಿ. ಬಟ್ ಬ್ಯಾಡ್ ಲಕ್, ಅವರು ಒಂದೇ ರನ್ಗೆ ಔಟ್ ಆಗಬೇಕಾದಂಥ ಪರಿಸ್ಥಿತಿ ಬಂತು. ಬಟ್ ಮಿಡ್ಲ್ ಆರ್ಡರಲ್ಲಿ ಶ್ರೇಯಸ್ ಅಯ್ಯರ್ ನಾನು ನಿಜವಾಗ್ಲೂ ಕೂಡ ನನ್ನ ಒಳ್ಳೆ ಬ್ಯಾಟ್ಸ್ಮನ್ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಅವರು 45+ ರನ್ ಅನ್ನು ಹೊಡೆದು 48 ರನ್ ಹೊಡೆದು ಔಟ್ ಆದ್ರು. ಬಟ್ ಒಳ್ಳೆ ರನ್ಗಳನ್ನ ಪೇರಿಸುವಲ್ಲಿ ಅವರು ಯಶಸ್ವಿ ಆದ್ರು. ಆ ನಂತರ ನಿಮಗೆ 4 ಮ್ಯಾಚ್ಗಳಲ್ಲಿ ನಿಮಗೆ KL ರಾಹುಲ್ ಅವರ ಬ್ಯಾಟಿಂಗ್ ಅನ್ನು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಯಾವ ರೀತಿಯಾದಂಥ ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳಿ. ಆಲ್ಮೋಸ್ಟ್, ಯಾಕಂದ್ರೆ ನಿಮಗೆ ಆಸ್ಟ್ರೇಲಿಯಾದ ವಿರುದ್ಧ ವಿನ್ನಿಂಗ್ ಶಾಟ್ ಅನ್ನು ಹೊಡೆದು ಗೆಲುವನ್ನ ಸಾಧಿಸಿದ್ರು. ಅದೇ ರೀತಿಯಾಗಿ ಈ ಮ್ಯಾಚ್ ಅಲ್ಲಿ ನಿಮಗೆ 30+ ರನ್ ಹೊಡೆಯೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಬಾಲ್ ಟು ರನ್ ಇರುವಂತಹ ಸಿಚುವೇಶನ್ ಇತ್ತು. ಕಂಟಿನ್ಯೂಸ್ ಆಗಿ ವಿಕೆಟ್ ಮೇಲೆ ವಿಕೆಟ್ ಬೀಳ್ತಾ ಇತ್ತು. ಶ್ರೇಯಸ್ ಅಯ್ಯರ್ ಔಟ್ ಆದ್ರು, ಅಕ್ಷರ್ ಪಟೇಲ್ ಔಟ್ ಆದ್ರು, ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯನು ಕೂಡ ಔಟ್ ಆದ್ರು. ಬಟ್ ಧೃತಿಗೆಡದೆ KL ರಾಹುಲ್ ಮ್ಯಾಚ್ ಅನ್ನ ಗೆಲ್ಲಿಸ್ಕೊಡುವಲ್ಲಿ ಯಶಸ್ವಿ ಆದ್ರು. ಸೊ ಇದು ನೋಡ್ತಾ ಹೋದ್ರೆ KL ರಾಹುಲ್, ರಿಷಬ್ ಪಂತ್ ಬದಲಾಗಿ KL ರಾಹುಲ್ ಅವ್ರನ್ನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಯಾಕೆ ಆಡಿಸಿದಿರಿ ಅಂತ ಹೇಳಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಅದಕ್ಕೆ ಆನ್ಸರ್ ಅನ್ನ ಸೆಮಿಫೈನಲ್ ಮ್ಯಾಚ್ ಅಲ್ಲಿ ಮತ್ತು ಫೈನಲ್ ಮ್ಯಾಚ್ ಅಲ್ಲಿ, ಈ ರೀತಿಯಾದಂತಹ ಮ್ಯಾಚ್ ಅಲ್ಲಿ ಅವರು ಏನು ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ಈ ಮೂಲಕ ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ ರೋಹಿತ್ ಶರ್ಮಾ 4 ಈ ರೀತಿಯಾದಂಥ ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಫೈನಲ್ಗೆ ಏರಿದಂಥ ಸಾಧನೆ ಅವ್ರದ್ದು. ನಿಜವಾಗ್ಲೂ ಈ ರೀತಿಯಾದಂಥ ಸಾಧನೆ ಯಾರು ಮಾಡಿಲ್ಲ. ಕೊನೆಗೆ ಇಂಡಿಯಾ ಈ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ, ICC ಚಾಂಪಿಯನ್ಸ್ ಟ್ರೋಫಿಯನ್ನ. ನ್ಯೂಜಿಲೆಂಡ್ ನಿಮಗೆ ಬೌನ್ಸ್ ಬ್ಯಾಕ್ ಅನ್ನೋ ರೀತಿಯಾಗಿ ನಿಮಗೆ ಪಾಕಿಸ್ತಾನಕ್ಕೆ ಹೋಗಿ ಸೌತ್ ಆಫ್ರಿಕಾದ ವಿರುದ್ಧ 365 ರನ್ ಅನ್ನು ಹೊಡೆಯುತ್ತೆ. ಒಂದು ಸುಲಭದ ಮಾತಲ್ಲ. ಹೊಡೆದು ಸೆಮಿಫೈನಲ್ನ ಗೆದ್ದು ನ್ಯೂಜಿಲೆಂಡ್ ಮತ್ತೆ ಫೈನಲ್ಗೆ ಬರುತ್ತೆ. ಫೈನಲ್ನಲ್ಲಿ ಖಂಡಿತ 25 ವರ್ಷದಿಂದನೂ ಕೂಡ ಅವರು ICC ಚಾಂಪಿಯನ್ಸ್ ಟ್ರೋಫಿಯನ್ನೇ ಗೆದ್ದಿದ್ದಿಲ್ಲ. ಸೊ ಗೆಲ್ತಾರೆ ಅಂತಾನೆ ಬಹಳಷ್ಟು ಕಾನ್ಫಿಡೆನ್ಸ್ ಇತ್ತು. ಮತ್ತು ಅವರ ಕ್ಷೇತ್ರ ರಕ್ಷಣೆ, ಫೀಲ್ಡಿಂಗ್ ಅಂತೂ ನಿಜವಾಗ್ಲೂ ಕೂಡ ಅದ್ಭುತ. ನಿಮಗೆ ಗಿಲ್ ಅವರು ಕೊಟ್ಟ ಕ್ಯಾಚ್ ಏನಿದೆಯಲ್ಲ ಅದನ್ನ ನಿಮಗೆ ಫಿಲಿಪ್ ಯಾವ ರೀತಿಯಾಗಿ ಬಾಲ್ ಹಿಡಿದ್ರಂದ್ರೆ ನಿಜವಾಗ್ಲೂ ಅಥ್ಲೆಟಿಕ್ ಮಾತ್ರ ಆ ರೀತಿಯಾದಂಥ ಕ್ಯಾಚನ್ನು ಹಿಡಿಲಿಕ್ಕೆ ಸಾಧ್ಯ. ಅಂಥ ಅದ್ಭುತವಾದಂಥ ಕ್ಯಾಚನ್ನು ಫಿಲಿಪ್ ಹಿಡಿದು ಮತ್ತೊಮ್ಮೆ ನಾನು ಎಂಥ ಕ್ಷೇತ್ರ ರಕ್ಷಕ ಅಂದರೆ ನಿಮ್ಗೆ ಒಳ್ಳೆ ಬೆಸ್ಟ್ ಫೀಲ್ಡರ್, ಬೆಸ್ಟ್ ಕ್ಯಾಚರ್ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಒಟ್ಟಾರೆ ಓವರ್ ಆಲ್ ಆಗಿ ನೋಡ್ತಾ ಹೋದ್ರೆ ನಿಮಗೆ ಅಷ್ಟು ಈಸಿ ಅಂತೂ ಇದ್ದೇ ಇದ್ದಿಲ್ಲ. ಇಂಡಿಯಾ ನ್ಯೂಜಿಲೆಂಡ್ನ ಮ್ಯಾಚ್ ಅಂದ್ರೆ ಇಲ್ಲಪ್ಪ ಏನಂತ ಈ ಇಂಡಿಯಾ ಆಸ್ಟ್ರೇಲಿಯಾದ ವಿರುದ್ಧ ನಡೆಯೋ ಮ್ಯಾಚ್ ಅಥವಾ ಇಂಡಿಯಾ ಪಾಕಿಸ್ತಾನದ ವಿರುದ್ಧ ಮ್ಯಾಚ್ ಹೇಗಿರುತ್ತೋ ಅಷ್ಟು ಟೈ ಟು ಟೈ ಅಂದ್ರೆ ನಿಮಗೆ ನೆಕ್ ಟು ನೆಕ್ ಇರೋದಿಲ್ಲ ಅಂತಾನೆ ಅನ್ಕೊಂಡಿದ್ರು. ಬಟ್ ಇವತ್ತಿನ ಮ್ಯಾಚ್ ಏನಿದೆ 250 ರನ್ ಏನು ಕಡಿಮೆ ಮೊತ್ತ ಏನಲ್ಲ, ಅದನ್ನ ಚೇಸ್ ಮಾಡಲಿಕ್ಕೆ ಬಹಳಷ್ಟು ಹರಸಾಹಸನೆ ಪಡಬೇಕಾಯಿತು. ವಿಕೆಟ್ ಮೇಲೆ ವಿಕೆಟ್ಗಳು 6 ವಿಕೆಟ್ಗಳನ್ನ ಕಳೆದುಕೊಂಡು ಕೊನೆಗೆ ಇಂಡಿಯಾ ಗೆಲ್ಲುವಲ್ಲಿ ಯಶಸ್ವಿ ಆಯಿತು. 1 ಓವರ್ ಮಾತ್ರ ಬಾಕಿ ಉಳಿದಿದ್ದು. ಬಟ್ ಆದರೆ ಇಲ್ಲಿ ಬಹಳ ಪ್ರಮುಖವಾದಂತಹ ವಿಚಾರಗಳಂದ್ರೆ ಆಲ್ರೌಂಡ್ ಪ್ರದರ್ಶನ ಮತ್ತು ವರುಣ್ ಚಕ್ರವರ್ತಿ ಏನಿದ್ದಾರೆ ಅವರು ನಮಗೆ ಟ್ರಂಪ್ ಕಾರ್ಡ್ ಆಗಿ ಮುಂದೆ ಹೊರಿತಾರೆ. ಯಾಕಂದ್ರೆ ರವೀಂದ್ರ ಜಡೇಜಾ ಅವರು ರಿಟೈರ್ಡ್ ಆಗುವಂತ ಚಾನ್ಸಸ್, ಅಂದ್ರೆ ಅದಕ್ಕೆ ಒಡೆಗೆ ಅವರು ಗುಡ್ ಬೈ ಹೇಳುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ವರುಣ್ ಚಕ್ರವರ್ತಿ ಅವರು ಭಾರತ ತಂಡದಲ್ಲಿ ಸೇಫ್ ಸ್ಥಾನವನ್ನ ಪಡೆದಿದ್ದಾರೆ ಅನ್ನೋ ರೀತಿಯಾಗಿ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಇಷ್ಟು ಅದ್ಭುತವಾದಂಥ ಪ್ರದರ್ಶನ ಕೊಟ್ರೆ ಯಾಕೆ ನೀವು ಟೀಮ್ 11 ತಂಡದಲ್ಲಿ ಆಡ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಫೈನಲಿ ಇಂಡಿಯಾ ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಅಲ್ಲಿ ಕೊನೆಗೂ ಈ ಹಿಂದೆ 2023ರಲ್ಲಿ ಆದಂತ ಇನ್ಸಿಡೆಂಟ್ ಏನಿದೆ ಆ ಭಯ ಕಾಡ್ತಾನೆ ಇತ್ತು. ಎಲ್ಲಿ ಮತ್ತೆ ಅದೇ ರೀತಿಯಾಗಿ ಫೈನಲ್ ಸೋತ್ಬಿಡ್ತೀವ,
ಭಾನುವಾರ ಯಾವಾಗಲೂ ಕೂಡ ಈ ರೀತಿಯಾದಂಥ ಫೈನಲ್ಗಳ ಮ್ಯಾಚ್ ಏನಾದರೂ ಆದರೆ ಇಂಡಿಯಾ ಸೋಲ್ತಾನೇ ಬಂದಿತ್ತು. ಸೊ ಇಲ್ಲಿ ಈ ಮ್ಯಾಚು ಕೂಡ ಹಂಗೆ ಆಗ್ಬಿಡುತ್ತಾ ಅಂತಲೂ ಕೂಡ ಭಯ ಇತ್ತು. ಬಟ್ ಇಂಡಿಯಾದ ಪರ್ಫಾರ್ಮೆನ್ಸ್ ಏನಿದೆ ಅದ್ಭುತ. ಇಂಡಿಯಾದ ಪರವಾಗಿ ಎಲ್ಲ ದೇಶಗಳು ವಿರೋಧಿಸಿದ್ವು. ಅಂದರೆ ಈ ಮ್ಯಾಚ್ ಸೋಲ್ಲಿ ಅಂತೇಳಿ ಬಯಸ್ತಾ ಇದ್ವು, ಎಕ್ಸೆಪ್ಟ್ ಅಫ್ಘಾನಿಸ್ತಾನ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇನ್ನುಳಿದಂಥ ಮ್ಯಾಚ್ಗಳು ಎಸ್ಪೆಷಲಿ ಪಾಕಿಸ್ತಾನ ಅಂತೂ ಫೈನಲ್ ಮ್ಯಾಚ್ ಪಾಕಿಸ್ತಾನದಲ್ಲಿ ಆಡಬೇಕಾಯಿತು. ನಾವು ಹೋಸ್ಟ್ ಮಾಡಿದಂಥ ICC ಚಾಂಪಿಯನ್ಸ್ ಟ್ರೋಫಿ. ಆದರೆ ಇಂಡಿಯಾದಿಂದಾಗಿ ನಾವು ಫೈನಲ್ನ ದುಬೈಲಿ ಮಾಡಬೇಕಾದಂಥ ಹೈಬ್ರಿಡ್ ಮಾದರಿಯಲ್ಲಿ ದುಬೈಲಿ ಫೈನಲ್ ಮ್ಯಾಚನ್ನು ಆಯೋಜನೆ ಮಾಡಬೇಕಾದಂಥ ಪರಿಸ್ಥಿತಿ ಬಂತೇಳಿ ಪಾಕಿಸ್ತಾನ ಸೇರಿದಂತೆ ಬಹುತೇಕ ಎಲ್ಲ ದೇಶಗಳು ಯಾವ್ಯಾವ ಚಾಂಪಿಯನ್ಸ್ ಟ್ರೋಫಿ ಆಡಿದ್ವು ಎಲ್ಲ ದೇಶಗಳು ಇದಕ್ಕೆ ಒಂದು ರೀತಿಯಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ವು, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ವು. ಇಂಡಿಯಾ ಸೋಲ್ಲಿ, ನ್ಯೂಜಿಲೆಂಡ್ ಗೆಲ್ಲಿ ಅಂತಲೂ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಬಟ್ ಆ ರೀತಿ ಆಗಲಿಲ್ಲ. ಇಂಡಿಯಾ ಕೊನೆಗೂ ಕೂಡ ಗೆದ್ದಿದೆ. ತನ್ನ ಪರ್ಫಾರ್ಮೆನ್ಸ್ ಮೂಲಕ, ತನ್ನ ಕ್ಯಾಪ್ಟನ್ಸಿ ಮೂಲಕ, ರೋಹಿತ್ ಶರ್ಮಾದ ಕ್ಯಾಪ್ಟನ್ಸಿ ಮೂಲಕ ಅದ್ಭುತವಾದಂಥ ಪ್ರದರ್ಶನ ಮಾಡಿ ಇಂಡಿಯಾ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ನಿಜವಾಗ್ಲೂ ಕೂಡ ಎಲ್ಲ ಬ್ಯಾಟ್ಸ್ಮನ್ಗಳಿಗೆ, ಎಲ್ಲ ಬೌಲರ್ಗಳಿಗೆ, ಎಸ್ಪೆಷಲಿ ಆಲ್ರೌಂಡರ್ಗೆ ಈ ಮ್ಯಾಚ್ ನಿಜವಾಗ್ಲೂ ಕೂಡ, ಈ ಮ್ಯಾಚ್ ಅಂತಲ್ಲ, ಈ ಟ್ರೋಫಿ ಏನಿದೆ, ಈ ICC ಚಾಂಪಿಯನ್ಸ್ ಟ್ರೋಫಿ ಪ್ರತಿ ಮ್ಯಾಚ್ ಕೂಡ ಇಂಪಾರ್ಟೆಂಟ್ ಆಗಲಿಕ್ಕೆ ಸೀಮರ್ಸ್ ಜೊತೆಗೆ ಬಹಳ ಪ್ರಮುಖವಾಗಿ ಇದ್ದಿದ್ದು ಸ್ಪಿನ್ನರ್ಸ್. ಅವರ ಸಕ್ಸಸ್ ಬೇರೆ ದೇಶದ ತಂಡಗಳಿಗೆ ನೋಡ್ತಾ ಹೋದರೆ, ಎಲ್ಲ ಬೇರೆ ಟೀಮ್ನ ತಂಡಗಳಿಗೆ ನೋಡ್ತಾ ಹೋದರೆ ನಮ್ಮ ಇಂಡಿಯನ್ ಟೀಮ್ ಎಷ್ಟು ಮೇಲುಗೈ ಸಾಧಿಸಿದೆ, ಎಷ್ಟು ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅನ್ನೋದು ಈ ತಂಡದ ಈ ಮ್ಯಾಚ್ ನೋಡಿದ್ರೆ ಗೊತ್ತಾಗುತ್ತೆ. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಟೂರ್ನಮೆಂಟ್. ವಿಶ್ ಯು ಆಲ್ ದ ಬೆಸ್ಟ್ ಇಂಡಿಯಾ. ಕಂಗ್ರ್ಯಾಚುಲೇಷನ್ ಇಂಡಿಯಾ.